ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಮರ ಹೊಸ್ತಿಲಲ್ಲೇ ಕಾಂಗ್ರೆಸ್ ಪಡೆ ಅಲರ್ಟ್ ಆಗಿದೆ. ಲೋಕಸಭೆ ಕುರುಕ್ಷೇತ್ರಕ್ಕೆ ಸೇನಾನಿಗಳ ಆಯ್ಕೆ ಕಸರತ್ತು ಆರಂಭಿಸಿದೆ. ಟಿಕೆಟ್ ಫೈನಲ್ ಬಗ್ಗೆ ಕೈ ನಾಯಕರು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ. ಸಿಎಂ ಡಿಸಿಎಂ ಜೊತೆ ಸುನೀಲ್ ಕನಗೋಲು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆಕಾಂಕ್ಷಿಗಳ ಹೆಸರುಗಳ ಮೇಲೆ ಸಮೀಕ್ಷೆ ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗಿದೆ. ಸರ್ವೆ ರಿಪೋರ್ಟ್ ಮುಂದಿಟ್ಕೊಂಡು ಕ್ಷೇತ್ರವಾರು ಮಾತುಕತೆ ನಡೆಸಲಾಗ್ತಾ ಇದೆ. ಸಂಭವನೀಯ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ. 18 ಕ್ಷೇತ್ರಗಳಲ್ಲಿ ಒಂದೇ ಹೆಸರು ಅಂತಿಮ ಮಾಡಿದ್ದಾರೆ ಕೈ ನಾಯಕರು ಅನ್ನೋ ಮಾಹಿತಿ ಇಲ್ಲಿವರೆಗೆ ತಿಳಿದು ಬಂದಿದೆ. ಪ್ರಶಾಂತ್, 18 ಕ್ಷೇತ್ರಗಳಲ್ಲಿ ಒಂದೇ ಹೆಸರು. ಭವನ ನೋಡಿ, BJPಯ ಹೆಸರುಗಳು ಹೇಗೆ ದಿಲ್ಲಿಯಲ್ಲಿ ಫೈನಲ್ ಆಗ್ತಾವೋ, ಕಾಂಗ್ರೆಸ್ನ ಹೆಸರುಗಳು ಕರ್ನಾಟಕದಲ್ಲೇ ಫೈನಲ್ ಆಗ್ತವೆ. ಯಾಕಂದರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಇತರ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿಯ ನಾಯಕರೇ ಹೌದು. ಹೀಗಾಗಿ ಅವರು ಯಾರನ್ನು ಹೇಳ್ತಾರೆ ಅನ್ನೋದರ ಬಗ್ಗೆ ಅಲ್ಲಿ ಸೀಟ್ಗಳು ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ನೋಡಿ, ಇಡೀ ದೇಶದಲ್ಲಿ ಒಂದು ಮೋದಿಯ ಅಲೆ ವಿಸಿಬಲಿ ಕಾಣ್ತಾ ಇದೆ. ಅದನ್ನು ತಡೆಯುವ ಶಕ್ತಿ ಇರಬೇಕಾದ್ರೆ ನೀವು ರಾಜ್ಯದಲ್ಲಿ ಗಟ್ಟಿಯಾಗಬೇಕು. ಜಾತಿಯ ಸಮೀಕರಣಗಳನ್ನು ದೂಗಿಸ್ಬೇಕು, ಸರಿಯಾದ ಕ್ಯಾಂಡಿಡೇಟ್ ಕೊಡಬೇಕು, ಇನ್ಫೈಟಿಂಗನ್ನು ಕಡಿಮೆ ಮಾಡಬೇಕು. ಅಂದಾಗ ಮಾತ್ರ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ. ಆ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಎಷ್ಟರ ಮಟ್ಟಿಗೆ ಸರಿಯಾದ ಅಭ್ಯರ್ಥಿಗಳನ್ನು ಹಾಕ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಕಾಂಗ್ರೆಸ್ನ ಟ್ಯಾಲಿ ದೇಶವ್ಯಾಪಿ 60-70 ದಾಟಬೇಕಾದ್ರೆ ಕರ್ನಾಟಕ ಹ್ಯಾಸ್ ಟು ಗಿವ್ 10-12 ಸೀಟ್ಸ್. ಈಗಿರುವ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ಗೆ ಅನಿಸ್ತಾ ಇದೆ 10-12 ಸೀಟನ್ನು ನಾವು ಗೆಲ್ಲಬಹುದು ಅಂತಕ್ಕಂಥದ್ದನ್ನು. ಹಾಗಿರುವಾಗ ಯಾವ ಸೀಟು ಅಂದರೆ ಅಲ್ಲಿ ಇನ್ಫೈಟಿಂಗ್ ನಡೆಯಲು ಅವಕಾಶವನ್ನು ಕೊಡದೆ, ಒಳ ಜಗಳ ನಡೆಯಲಿಕ್ಕೆ ಅವಕಾಶ ಕೊಡದೆ ಎಷ್ಟು ಅಭ್ಯರ್ಥಿಗಳನ್ನು ಯಾಕಂದರೆ ಈ ಚುನಾವಣೆ ನಾವು ನೋಡ್ತಾ ಇದ್ದೀವಿ, ಹೆಚ್ಚು ಕಡಿಮೆ 2 ಲೋಕಸಭಾ ಚುನಾವಣೆ ಅದು 3ನೇ ಲೋಕಸಭಾ ಚುನಾವಣೆ ಕೂಡ ಮೋದಿ ಹೆಸರಿನ ಮೇಲೆ ನಡೀತಾ ಇದೆ. ಮೋದಿ ಪರ, ಮೋದಿ ವಿರುದ್ಧ ಎರಡೂ ಕಡೆ ಅಭ್ಯರ್ಥಿಗಳು ಗೌಣ ಆಗ್ತಿದ್ದಾರೆ. ಆದರೆ BJPಯ ವಿರುದ್ಧ ಅಭ್ಯರ್ಥಿಗಳನ್ನು ಹಾಕುವಾಗ ಎಷ್ಟರ ಮಟ್ಟಿಗೆ ಗಟ್ಟಿಯಾದ ಅಭ್ಯರ್ಥಿಗಳನ್ನು ಹಾಕ್ತಾರೆ, BJPಯನ್ನು ಸೋಲಿಸಬಲ್ಲ ಅಭ್ಯರ್ಥಿಗಳನ್ನು ಹಾಕ್ತಾರೆ ಅಂತಕ್ಕಂಥದ್ದು ಮುಖ್ಯ. 19ರಲ್ಲಂತೂ ಬಿಡಿ, ಕಾಂಗ್ರೆಸ್ ತಟ್ಟೆಯಲ್ಲಿಟ್ಟು BJP ಕೊಟ್ಬಿಡ್ತು. JDSಗೆ 8 ಸೀಟ್ ಬಿಟ್ಟು ಕೊಡ್ತು, ಉಳಿದ ಅಭ್ಯರ್ಥಿಗಳನ್ನು ಬೇಕಾಬಿಟ್ಟಿ ಹಾಕಿದ್ರು. ಈ ಬಾರಿ ಹಾಗಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನು ಬರುತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತೆ. ನಾವೀಗ ಸಿಂಗಲ್ ನೇಮ್ ನೋಡ್ತಾ ಇದ್ದೀವಿ. ಬಹುತೇಕ ಅವೇ ಸಿಂಗಲ್ ನೇಮ್ಗಳು ದಿಲ್ಲಿಯಲ್ಲಿ ಓಕೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಬಾರಿಂಗ್ 1 or 2 ಕೆಲವೊಮ್ಮೆ ಸೋನಿಯಾ ಗಾಂಧಿ ಮಹಿಳಾ ಅಭ್ಯರ್ಥಿ, ಹಿಂದುಳಿದ ಅಭ್ಯರ್ಥಿ, ಈ ರೀತಿ ನೋಡಿದಾಗ ಕೆಲ ಅಭ್ಯರ್ಥಿಗಳು ಬದಲಾವಣೆ ಆಗೋದು ಬಿಟ್ಟರೆ ಬಹುತೇಕ ಇವೇ ಹೆಸರುಗಳು ಅಖೈರುಗೊಳ್ಳುತ್ತವೆ ಅಂತ ನನಗನ್ಸುತ್ತೆ. ರೈಟ್, ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.